ಸರ್, ಈಗ ದಾವಣಗೆರೆ ಜಿಲ್ಲಾ ನಾಯಕರೆಲ್ಲ ಬಂದಿದ್ದೀರಿ, ಅಸೆಂಬ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲ ಬಂದಿದ್ದೀರಿ. ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತ ಆಗ್ರಹವನ್ನು ಮಾಡ್ತಿದ್ರಿ. ಯಾರ್ಯಾರು ಭೇಟಿಯಾಗಿದ್ದೀರಿ ಮತ್ತೆ ಏನ್ ನಿಮ್ಮ ಮನವಿ? ರಾಷ್ಟ್ರೀಯ ನಾಯಕರನ್ನ, ರಾಜ್ಯದ ನಮ್ಮ ನಾಯಕರನ್ನ ಭೇಟಿ ಮಾಡಿ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಪಕ್ಷ ಸಂಘಟನೆ ಆಗಬೇಕು, ಬಲಿಷ್ಠ ಆಗಬೇಕು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಭೀಷ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಎಸ್.ಎ. ರವೀಂದ್ರನಾಥ್ ಅವರು ಮತ್ತು ಇನ್ನೊಬ್ಬ ಹಿರಿಯರಂತ ಎ. ಶಿವೇಕ್ಷಮರು, ಮಾಜಿ ಮುಖ್ಯ ಸಚೇತಕರು ವಿಧಾನ ಪರಿಷತ್, ಕರುಣಾಕರ್ ರೆಡ್ಡಿ ಹರಪನಹಳ್ಳಿ ಮಾಜಿ ಸಚಿವರು, ಮಾಜಿ ಶಾಸಕರಂತ ಮಾಡಾಳಿ ವಿರೂಪಾಕ್ಷಪ್ಪನವರು, ಗುರುಸಿದ್ದನಗೌಡರು, ಬಸವರಾಜ ನಾಯ್ಕ, ಪಕ್ಷದ ಬಹಳಷ್ಟು ಜನ ಮುಖಂಡರುಗಳು ಮತ್ತು ದಾವಣಗೆರೆ ಸ್ಪರ್ಧೆ ಮಾಡಿದ್ದ ಅಜಯ್ ಕುಮಾರ್, ಚನ್ನಗಿರಿಯಿಂದ ಸ್ಪರ್ಧೆ ಮಾಡಿದಂಥ ಸ್ವಾಭಿಮಾನದ ಅತಿ ಹೆಚ್ಚು ಓಟ್ ಪಡೆದರೆ ಇವರು ಪಡೆದ ಮಲ್ಲಿಕಾರ್ಜುನ್, ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡಿದಂಥ ನಮ್ಮ ಲೋಕಿಕೆರೆ ನಾಗರಾಜು ಮತ್ತು ದಾವಣಗೆರೆ ಲೋಕಸಭಾ ಅಪೇಕ್ಷಿತರು ಡಾಕ್ಟರ್ ರವಿಕುಮಾರ್. ಈ ಬಾರಿ ದಾವಣಗೆರೆ ಜಿಲ್ಲೆಗೆ ತಾವು ಸೂಕ್ತವಾದ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರ, ಮುಖಂಡರ ಮನದಾಳದ ಮಾತುಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರ ಜನಕ್ಕೆ ಮನವರಿಕೆ ಮಾಡಿಕೊಡಿವಿ. ನಮಗೆ ನಂಬಿಕೆ, ವಿಶ್ವಾಸ ಇದೆ ಈ ಬಾರಿ ಹೊಸ ಮುಖ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಈಗ ಪ್ರಾರಂಭ ನಾನು ಜೇಡನ್ ಕತೆ ಹೇಳ್ತೀನಿ. ಜೇಡ ಬಲೆ ಕಟ್ತಾ ಒಂದು ಸರಿ 2 ಸರಿ ಯಶಸ್ವಿ ಆಗುತ್ತೆ. ಈಗಾಗಲೇ ಆ ರೀತಿ ನಮಗೆ ನಂಬಿಕೆ, ವಿಶ್ವಾಸ ಇದೆ. ನಮಗೆ ಬದಲಾವಣೆ ಆಗುತ್ತೆ. ಈಗ ನಾನು ಯಾಕೆ ನೀವು ಅಪೋಸ್ ಮಾಡ್ತೀರಾ ಅಂತ ಫಸ್ಟ್ ಸಿದ್ದೇಶ್ವರರಿಗೆ ಯಾಕೆ ಅವರಿಗೆ ಟಿಕೆಟ್ ಕೊಡಬಾರ್ದು, ಯಾಕೆ ಅವರಿಗೆ ಅಪೋಸ್? ಈಗ ನೋಡೋಣ, ಇದು ಈಗ ಏನಾಗಿದೆ, ಕಾರ್ಯಕರ್ತರು, ಮತದಾರರು ಬದಲಾವಣೆ ಬಯಸ್ತಾರೆ. ಒಂದು ನಿಮಿಷ ಬದಲಾವಣೆ ಬಯಸ್ತಾರೆ. ಕಾರ್ಯಕರ್ತರ, ಸಾಮಾನ್ಯ ಕಾರ್ಯಕರ್ತರ, ಮತದಾರರ ಮನದಾಳದ ಮಾತ್ರ ಒಂದು ಹೊಸ ಯಾವುದೇ ಯೋಜನೆಗಳನ್ನು ಲೋಕಸಭಾ ಕ್ಷೇತ್ರಕ್ಕೆ ಮಾಡ್ತಿಲ್ಲ ಮತ್ತು ಸಂಘಟನೆಯಲ್ಲಿ ಇಲ್ಲ. ಅವ್ರದ್ದೇ ಆದ ಒಂದು ಇದು, ನಾವೆಲ್ಲ ಜೊತೆಗಿದ್ದಂಥವ್ರೆ ಬೇಸತ್ತು ನೊಂದು ಅನಿವಾರ್ಯವಾಗಿ ಒಂದು ಲೋಕಸಭೆ ಆ ಕ್ಷೇತ್ರ ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಹೊರಟಿದ್ದೀವಿ. ವಿಶ್ವಾಸ ಇದೆ, ಬದಲಾವಣೆ. ನೀವು ಹೇಳೋ ಪ್ರಕಾರ ಕೆಲಸ ಮಾಡಿಲ್ಲ, ಹಾಗಾಗಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀರಾ? ನೋಡಿ, ಒಂದು ನಾನು ಹೇಳೋದು ನರೇಂದ್ರ ಮೋದಿ ಹೇಳ್ತೀನಿ ಅಲ್ಲ, ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ. ನಾನು ಹೇಳೋದು ನರೇಂದ್ರ ಮೋದಿಯವರು ಹೆಸರಿನಲ್ಲಿ ಮತ ನಾವೆಲ್ಲ ಕೇಳ್ತೀವಿ. ಯಾಕಂದ್ರೆ ಅವರ ಸಾಧನೆಗಳು, ಅವರ ಧಾರ್ಮಿಕ ಮನೋಗಳು ಮತ್ತು ರಾಷ್ಟ್ರೀಯತೆ ವಿಚಾರ ಬಂದ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದೆ. ಆ ರೀತಿ ನಾನು ಹೇಳೋದು ಬರೀ ಮೋದಿಯವರು ಹೆಸರು ಓಟ್ ಕೇಳೋದು ಅಲ್ಲ. ಕೊಡುಗೆ ನಿಮ್ಮದೇನು ಜಿಲ್ಲೆಗೆ? ಮೋದಿಯವರು ನಿಜ ಟಾಲೆಸ್ಟ್ ಲೀಡರ್, ವಿಶ್ವ ಮೆಚ್ಚಿದ ನಾಯಕ. ಮೋದಿಯವರು ಪ್ರಧಾನಮಂತ್ರಿ ಆಗಲೇಬೇಕು. ಸೂರ್ಯ ಚಂದ್ರ ಸತ್ಯನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಅದೇ ವೈಯಕ್ತಿಕ ಬಂದಾಗ ನಿಮ್ಮ ಕೊಡುಗೆ ಏನಂತೆ ಜನ ಕೇಳ್ತಾರೆ. ಇದನ್ನು ನಾನಲ್ಲ, ಜನ ಕೇಳ್ತಾರೆ. ಈ ಜಿಲ್ಲೆಗೆ ನಿಮ್ಮ ಬದ್ಧತೆ ಏನು, ಕೊಡುಗೆ ಏನು? ಜನ ಸಾಮಾನ್ಯ ಕಾರ್ಯಕರ್ತರು ಕೇಳ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಹೋದರೆ ಸಿಡುಕಿನಿಂದ ಮಾತಾಡೋದು, ನಿನ್ನ ಮತನೇ ಬೇಡ ಅನ್ನೋದು, ಈ ರೀತಿ ನಡವಳಿಕೆಗಳಿಂದ ಜನ ಬೇಸತ್ತಿದ್ದಾರೆ. ಹಾಗಾಗಿ ಬದಲಾವಣೆ ಬಯಸ್ತಾರೆ. ನಮಗೆ ವಿಶ್ವಾಸ ಇದೆ ಈ ಬಾರಿ ಬದಲಾವಣೆ ಆಗೇ ಆಗುತ್ತೆ ಅಂದರೆ ವಿಶ್ವಾಸದಿಂದ ನಾವೆಲ್ಲ ಮೊನ್ನೆ 2-3 ಸಲ ಬಂದು ಭೇಟಿ ಮಾಡಿದ್ದೀವಿ. ನಿನ್ನೆನೂ ಬಂದೀವಿ, ಭೇಟಿ ಮಾಡ್ತಾನೆ ಇದೀವಿ. ನಮಗೆ ವಿಶ್ವಾಸ ಇದೆ. ನಿಮ್ಮ ಸಮುದಾಯದಲ್ಲಿ ಅವರು ಹಿರಿಯ ನಾಯಕರು ದಾವಣಗೆರೆಗೆ ಇದನ್ನು ಮಾಡಿದಾಗಲೂ ಅಥವಾ ಬೇರೆ ಇದನ್ನು ಮಾಡಿದಾಗಲೂ ಅದ್ರ ಜೊತೆಯಲ್ಲಿ ಏನು ಅಂತಂದ್ರೆ ಇದು ಕೊನೆ ಚುನಾವಣೆ, ಹಾಗಾಗಿ ಕೊಡಿ ಅನ್ನೋಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ ಅಂತ. ಇಲ್ಲಿ ಸಮುದಾಯ ನಾವೆಲ್ಲ ಒಂದೇ ಸಮುದಾಯದವರು ಇಲ್ಲಿರ್ತಕ್ಕಂಥವ್ರು. ಆದರೆ ಸಮುದಾಯದ ಜೊತೆಗೆ ಬರೀ ಕೊನೆ ಚುನಾವಣೆಗೋಸ್ಕರ ಮತ ಕೇಳಿದರೆ, ಕೊನೆ ಚುನಾವಣೆ ಅಂತಂದು ಅಭ್ಯರ್ಥಿ ಆಗಬೇಕು, ಸೀಟ್ ಕೊಡ್ತೀನಿ ಅಂತ ಹೇಳ್ಬಾರ್ದು. ಈ ಕ್ಷೇತ್ರದಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಿಸ್ತೀವಿ, ಸಂಘಟನೆ ಮಜಬೂತ್ ಮಾಡ್ತೀವಿ. ಅಭಿವೃದ್ಧಿ ಅಂದರೆ ದಾವಣಗೆರೆ ಈ ರಾಷ್ಟ್ರದಲ್ಲಿ ಮಾದರಿಯ ಲೋಕಸಭಾ ಕ್ಷೇತ್ರ ಆಗಬೇಕು, ಅದು ಬದ್ಧತೆ ಅಂತಾರೆ.
ಆದರೆ ಕೊನೆ ಚುನಾವಣೆ ಅಂತ ಭಾಳಷ್ಟು ಜನ ಕಳೆದ ಬಾರಿನೂ ಇದೇ ರೀತಿ ಇದೇ ಸ್ಲೋಗನ್ 2014 ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಹೇಳ್ದಂಗೆ 2019 ಹೇಳಿದ್ರು. ಎಷ್ಟು ಬಾರಿ ಕೊನೆ ಚುನಾವಣೆ? ಹಾಗಾಗಿ ನಾವೆಲ್ಲ ವಿಶ್ವಾಸದಿಂದ ಮುನ್ನುಗ್ತದೆ. ನೀವು ಹೇಳೋ ಪ್ರಕಾರ ಸಿದ್ದೇಶ್ವರ್ ಅವ್ರಿಗೆ ಆ ಬದ್ಧತೆ ಇಲ್ಲ ಅಂತ ಹೇಳ್ತಿದ್ರು. ನೋಡೋಣ, ನನ್ನ ಕೇಳೋದಕ್ಕಿನ್ನು ಸಾಮಾನ್ಯ ಮತದಾರ ಕಾರ್ಯಕರ್ತರು ಕೇಳಿ, ಅವಾಗ ಗೊತ್ತಾಗುತ್ತೆ. ಒಂದು, ಈಗಾಗಲೇ ನಮ್ಮ ನಾಯಕರು ಸರ್ವೆ ಮಾಡಿಸಿದ್ದಾರೆ. ಆ ಸರ್ವೆಯಲ್ಲಿ ಸಹ ಯಾವ ರೀತಿ ಇದೆ ನಮಗೆ ಮಾಹಿತಿ ಇದೆ. ಅದನ್ನು ನಾವು ಮಾಧ್ಯಮ ಮುಂದೆ ಎಲ್ಲ ಬಹಿರಂಗ ಹೇಳಕ್ಕಾಗಲ್ಲ. ಈಗ ನಮಗೆ ವಿಶ್ವಾಸ ಇದೆ ಬದಲಾವಣೆ ಆಗುತ್ತೆ. ಒಂದು ವೇಳೆ ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ರೆ ನೀವು ಬಂಡಾಯ ಹೇಳ್ತಿರೋ ಅಥವಾ ಪಕ್ಷಕ್ಕೆ ಕೆಲಸ ಮಾಡ್ತಿರೋ? ಅಣ್ಣ, ನಾವಿಲ್ಲಿ ಬಂದಿರ್ತಕ್ಕಂಥವ್ರು ನಮಗೆ ಬದ್ಧತೆ ಇದೆ, ಬಂಡಾಯದ ಮಾತೇ ಇಲ್ಲ. ಆದರೆ ಅಭ್ಯರ್ಥಿ 100ಕ್ಕೆ 100 ಕಾರ್ಯಕರ್ತರ ಮತದಾರರ ಮನದಾಸೆಯಂತೆ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಭ್ಯರ್ಥಿ ಹೊಸ ಮುಖ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ನೇರ ಪ್ರಶ್ನೆ. ಆಯ್ತು, ನೀವು ಹೇಳ್ತಿರುವಂತಹ ಪ್ರಕಾರ ಕರೆಕ್ಟ್. ಬಟ್ ಒಂದು ವೇಳೆ ಏನಾದ್ರೂ ಮತ್ತೆ ಸಿದ್ದೇಶ್ವರ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀರಾ? ಸಿಗಲ್ಲ ನಮಗೆ. ಅರೆ ಈ ರಾಜಕಾರಣ ನೋಡಿ, ರಾಜಕಾರಣ ಮಾಡೋದೇನು? ಒಂದು ಗುರಿ ಇರಬೇಕು, ಬದ್ಧತೆ ಇರಬೇಕು, ವಿಶ್ವಾಸದಿಂದ ಒಂದು ಗುರಿ ಇದೆ ನಮಗೆ. ಬದಲಾವಣೆ ಹಾಗೆ ಆಗುತ್ತೆ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ ಯಾರಾದ್ರೂ ನಾಯಕರು ನಿಮ್ಗೆ ಭರವಸೆ ಕೊಟ್ಟಿದ್ರ? ಹೈಕಮಾಂಡ್ ನಾಯಕರು? ನಾವು ಮಾಧ್ಯಮ ಮುಂದೆ ಯಾವುದನ್ನು ಹೇಳಲ್ಲ. ನಮಗೆ ವಿಶ್ವಾಸ ಇದೆ, ವಿಶ್ವಾಸದೊಂದಿಗೆ ಗ್ರೌಂಡ್ ರಿಪೋರ್ಟ್ ಮೇಲೆ ಚುನಾವಣೆ. ಮಲ್ಲಿಕಾರ್ಜುನ್ ಮಾತಾಡ್ತಾರೆ, ಸ್ವಾಭಿಮಾನಿ. ಒಂಚೂರು ಸೆಂಟ್ರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.